ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿದ್ರೆ ತಾನೇ ಎಲ್ಲಿನ ವೀಡಿಯೋ ಇದೆ ಅಂತ. ಇವತ್ತು ನಾವು ಹೋಗ್ತಿರೋದು ಚಾಮುಂಡಿ ಬೆಟ್ಟದ ಹತ್ರ ಇರುವ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ಗೆ. ಇದು ಎಲ್ಲಿದೆ ಅಂದರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಲ್ಲ, ಬೆಟ್ಟದ ಹತ್ರ ಬಂದು ಬಲಗಡೆ ತಿರ್ಕೊಂಡ್ರೆ, ಬೆಟ್ಟ ಹತ್ತಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಬಲಗಡೆ ತಿರ್ಕೊಂಡ್ರೆ ಅಲ್ಲೇ ಸ್ವಲ್ಪ ದೂರ ಸಿಗುತ್ತೆ. ಅಲ್ಲೇ ಸರ್ಕಲಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಎಲ್ಲಿ ಬರುತ್ತೆ ಅಂತ. ಚಾರ್ಜಸ್ ಆಗುತ್ತೆ. ಫಸ್ಟ್ ವ್ಯಾಕ್ಸ್ ಮ್ಯೂಸಿಯಮ್ಗೆ ಹೋಗೋಣ ಬನ್ನಿ. ವೆಲ್ಕಮ್ ಟು ವ್ಯಾಕ್ಸ್ ಮ್ಯೂಸಿಯಮ್. ಸ್ಟಾರ್ಟಿಂಗ್ ಹೋಗ್ತಾನೆ ಎಲ್ಲ ವ್ಯಾಕ್ಸಿಂದ ಮಾಡಿರೋದು, ಏನು ಮುಟ್ಟೋಂಗಿಲ್ಲ. ತುಂಬ ಡೆಲಿಕೇಟ್ ಕೂಡ ಇರುತ್ತೆ. ಹಾಗೆ ನೋಡಬೇಕಷ್ಟೇ ದೂರ ನಿಂತ್ಕೊಂಡು. ಎಷ್ಟು ಚೆನ್ನಾಗಿದೆ ಅಂದರೆ, ಮಹಾರಾಣಾ ಪ್ರತಾಪ್ ಅವರು ಹಾರ್ಸು, ಆಮೇಲೆ ಅವರು ಹೆಂಗಿದ್ದಾರೆ ನೋಡಿ ಅಪ್ಪ, ನಿಜವಾದ ಮನುಷ್ಯನಲ್ಲಿ ನಿಂತಿದ್ರೇನೋ ಅನ್ನಿಸ್ತಿತ್ತು. ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಆಗ್ತಿಲ್ಲ, ಬಟ್ ಅಲ್ಲಿ ನೋಡಿದ್ರೆ ನಿಜಾನೇ ಅವರೇ ಕೂತಿದ್ದಾರೇನೋ ಅಂತ ಅನ್ನಿಸ್ತಿತ್ತು. ಇವರು ಯಾರು ಹೇಳಿ? ಛತ್ರಪತಿ ಶಿವಾಜಿ ಮಹಾರಾಜ್ ಅವರು. ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ಯಾವುದೋ ಲೋಕಕ್ಕೆ ಹೋದ್ವೇನೋ ಅನ್ನೋಷ್ಟು ಒಂಥರ ಇದೆ ಅಲ್ಲಿನ ವಾತಾವರಣ. ತುಂಬ ಚೆನ್ನಾಗಿದೆ. ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಅಲ್ಲ, ಎಲ್ಲರಿಗೂ ಗೊತ್ತಿರ್ತಾರೆ. ಇವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ರಾಜರು. ಅವರು ಕೂಡ ಅವರೇ ಇದ್ದಾರೇನೋ ಅನ್ನೋಷ್ಟು ಅಲ್ಲಿ ಭಾಸವಾಗ್ತಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ನೆಕ್ಸ್ಟ್ ಒಳಗೆ ಹೋದರೆ ನಿಜ ಒಂಥರ ಭಯಂಕರ ಅನ್ನಿಸ್ತಿತ್ತು. ಒಳಗೆ ಹೋಗ್ತಾ ಏನಿದೆಯಪ್ಪ ಅನ್ನಿಸ್ತಿತ್ತು. ಒಳಗಡೆ ಗುರುನಾನಕ್, ರಾಘವೇಂದ್ರ ಸ್ವಾಮಿಗಳು, ಆಮೇಲೆ ಸಾಯಿಬಾಬಾ, ಬಾಬಾ ಯಾದವ್ ಎಲ್ಲ ಇದ್ದರು. ಆಯಿತಾ, ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ, ತುಂಬ ಲ್ಯಾಗ್ ಆಗೋಗುತ್ತೆ ವಿಡಿಯೋ. ನಿಜ ಒಬ್ಬೊಬ್ಬರೇ ಹೋದರೆ ಒಳಗೆ ಹೋಗೋಕ್ಕೆ ಭಯ ಆಗುತ್ತೆ. ಯಾರಾದ್ರೂ ಜೊತೆಲಿದ್ದರೆ ಹೋಗೋಕ್ಕಾಗೋದು, ಇಲ್ಲಾಂದರೆ ಹೋಗೋಕ್ಕೆ ಆಗೋಲ್ಲ. ಅಷ್ಟು ಭಯಂಕರ ಇರುತ್ತೆ. ಫೋಟೋ ಬೂತ್ ಅಲ್ಲಲ್ಲೇ ಇದು ಫೋಟೋ ತಕ್ಕೊಳ್ಳೋದಕ್ಕೆ. ಇವರು ನಮ್ಮ ಜಗಜ್ಯೋತಿ ಬಸವಣ್ಣನವರು. ಇವೆಲ್ಲ ನೋಡಿದ್ರೆ ಅವರೇ ಕೂತಿದ್ದೀರೇನೋ ಅಷ್ಟು ಒರಿಜಿನಲ್ ಆಗಿದೆ. ಇವರು ಐನ್ಸ್ಟೀನು, ಅವ್ರ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. ಅವ್ರ ಜನನ ಮರಣ, ಅವ್ರೇನು ಮಾಡಿದರು ಅದೆಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ KRS ಡ್ಯಾಮು, ವಿಶ್ವೇಶ್ವರಯ್ಯ. ಈ ಥೀಮ್ ನಂಗೆ ತುಂಬ ಇಷ್ಟ ಆಯಿತು. KRS ಡ್ಯಾಮು, ಅದ್ರ ಮಧ್ಯೆ ವಿಶ್ವೇಶ್ವರಯ್ಯ ಅವ್ರು ನಿಂತಿರೋ ಥರ ಸಖತ್ತಾಗಿತ್ತು. ಇದು ಖುಷಿ ಆಯಿತು ನನಗೆ ಇದು ನೋಡಿ. ಅದಾದಮೇಲೆ ಇವ್ರನ್ನೆಲ್ಲ ನೀವೇ ಹೊತ್ಕೊಬಿಡಿ ಆಯಿತಾ. ಎಲ್ಲ ಹೇಳ್ಕೊಳಕ್ಕೆ ಹೋದರೆ ಟೈಮ್ ಜಾಸ್ತಿ ಆಗೋಗುತ್ತೆ, ಲ್ಯಾಗ್ ಆಗುತ್ತೆ ವಿಡಿಯೋ. ಇವರು ನಮ್ಮ ಗಾಂಧಿ ತಾತ, ಅವರು ಚರಕ ಇಟ್ಕೊಂಡು ಕೂತಿದ್ದಾರೆ. ಇವರು ಕಲ್ಪನಾ ಚಾವ್ಲಾ, ಅಬ್ದುಲ್ ಕಲಾಂ, ಎಲ್ಲರದ್ದು ಆಲ್ಮೋಸ್ಟ್ ಇದೆ ಅಲ್ಲಿ. ಚೆನ್ನಾಗಿರುತ್ತೆ. ಮಕ್ಳಿಗೆ ಹೋದರೆ, ಮಕ್ಕಳನ್ನ ಕರ್ಕೊಂಡೋದ್ರೆ ನೀಟಾಗೆಲ್ಲ ತೋರಿಸ್ಕೊಂಡು ಯಾರ್ಯಾರು ಅವ್ರೇನು ಸಾಧನೆ ಮಾಡಿದ್ದಾರೆ ಎಲ್ಲವೂ ಅಲ್ಲಿ ಮಕ್ಳಿಗೆ ತೋರಿಸ್ಬೋದು. ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಅಲ್ಲೂ ಕೂಡ ತುಂಬ ಜನ ಸೆಲೆಬ್ರಿಟೀಸ್ದು ಇದಿಟ್ಟಿದ್ದಾರೆ ಐಡಲ್ಸು. ಓಹೋ, ಅಣ್ಣವರು ಹುಟ್ಟಿದರೆ ಕನ್ನಡ ನಾಡಲುಟ್ಟಬೇಕು. ಓಹೋ, ವಿಷ್ಣುವರ್ಧನ್. ಹಾಗೆ ಇದು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಭಗತ್ ಸಿಂಗ್ ಜೈಲಲ್ಲಿರೋದು ಚೆನ್ನಾಗಿತ್ತು, ನೋಡಿದೆ. ನೆಕ್ಸ್ಟ್ ಮೊನಾಲಿಸಾ ಅವ್ರು ಕೂತಿದ್ರು. ಮೇಡಮ್ ಅವ್ರನ್ನ ನೋಡಿದ್ರೆ ಭಯಂಕರವಾಗಿ ಅನ್ನಿಸ್ತಿತ್ತು. ನಿಜ ಕನಸಲ್ಲಿ ಬರ್ತಾರೆ ಅನ್ನಿಸ್ತು ನನಗೆ. ಬ್ಯಾಗ್ ಕೂಡ ಇಟ್ಕೊಂಡು ಕೂತಿದ್ರು ಅಂದ್ಕೊಂಡಿದ್ದೆ. ಆಮೇಲೆ ಅವ್ರದ್ದೆಲ್ಲ ಬ್ಯಾಗು ಬೇರೆಯವ್ರದ್ದು ಅಂತ ಗೊತ್ತಾಯಿತು ನನಗೆ. ಈಗ ಮೊನಾಲಿಸಾಗೆ ಹಾಡು. ಮೊನಾಲಿಸಾ, ಸ್ಪೈಡರ್ ಮ್ಯಾನ್. ಹಾಗೆ ಮುಂದೆ ಹೋದರೆ ಅಂಬೇಡ್ಕರು, ಚಾರ್ಲಿನ್ ಚಾಪ್ಲಿನು ನೋಡಿ ಎಷ್ಟು ಚೆಂದ ಇದ್ದಾರೆ. ನಿಜ ಅವರೇ ನಿಂತಿದ್ದಾರೆ ಅನ್ನಿಸ್ತಿದ್ದು. ಚಾರ್ಲಿ ಚಾಪ್ಲಿನು, ಇವರು ರಜನಿಕಾಂತು, ಚೆನ್ನಾಗಿತ್ತು. ಇವರು ರಿತಿಕ್ ರೋಷನ್ ಅಂತೆ. ಹೌದಾ? ಹೌದು, ಇವರು ರಿತಿಕ್ ರೋಷನ್ನು. ಹಾಗೆ ಬಂದರೆ ಇವರು, ಮೈ ಗಾಡ್, ಹಿಟ್ಲರ್. ಅಜಯ್ ದೇವಗನ್, ಫುಟ್ಬಾಲ್ ಪ್ಲೇಯರ್, ಮಾಡೆಲ್ ಅನಿಸುತ್ತೆ ಇವರು. ಎಷ್ಟೊಂದು ಜನದಿತ್ತು, ಎಷ್ಟೊಂದು ಜನದ ಹೆಸರೇ ಗೊತ್ತಿಲ್ಲ ನನಗೆ. ಹಾಗೆ ನೋಡ್ಕೊಂಡು ಹೋಗೋಣ ಬನ್ನಿ.
ಐಡಲ್ಸ್ ಅಷ್ಟೇ ನೋಡಬೇಕು. ಇವ್ರು ಹೈಟ್ ಇದ್ದಾರಲ್ಲ, ಇವ್ರು ಯಾರು? ಇವರು ಓ ಅಪ್ಪು ಬಾಸ್, ಅಪ್ಪು ಸರ್ ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ಹಾಗೆ ಇವ್ರು ಯಾರು? ಇವ್ರ ಹೆಸ್ರು ಕೂತಿದ್ರೆ ಕಮೆಂಟ್ ಮಾಡಿ, ಅಲ್ಲಿರುತ್ತೆ, ಬಟ್ ನೀವು ಕಮೆಂಟ್ ಮಾಡಿ ಆಯಿತಾ. ಅಪ್ಪು ಸರ್ನ ನೋಡಿದಾಗ ನಿಜ ಅವರೇ ಕೂತಿದ್ದಾರೆ ಅಂತ ಅನ್ನಿಸ್ತು. ಆಮೇಲೆ ಅವ್ರ ಹತ್ರ ಒಂದು ಫೋನ್ ಇಟ್ಟಿದ್ದಾರಲ್ಲ, ಅದು ತುಂಬ ಚೆನ್ನಾಗಿತ್ತು, ಹಳೇ ಕಾಲದ ಫೋನು. ಅದನ್ನು ಮುಟ್ತೀನಿ ಅಂದರೆ ಅಮ್ಮ ಮುಟ್ಬೇಡಿ ಅಂದ್ಬಿಟ್ರು, ಬೇಜಾರಾಯಿತು. ಅದಾದಮೇಲೆ ಮದರ್ ತೆರೇಸಾ ಅವರು ಕೈ ಮುಗಿತವ್ರೆ. ಆಮೇಲೆ ಮೋದಿಜಿ, ಜೈ ಮೋದಿಜಿ ಇಲ್ಲೇ ಇದ್ದಾರೆ. ಸ್ವಲ್ಪ ಹೈಟ್ ಕಮ್ಮಿ ಆಯಿತು ಮೋದಿಜಿಯವ್ರದ್ದು ಅನಿಸುತ್ತೆ. ಅವ್ರ ಬಗ್ಗೆನೂ ಡೀಟೇಲ್ಸ್ ಹಾಕಿದರು. ಆಮೇಲೆ ಅಲ್ಲಿಂದ ಮುಂದೆ ಬಂದರೆ ನೆಕ್ಸ್ಟು ಬಾಂಡ್ ಜೇಮ್ಸ್ ಬಾಂಡ್ ಹಾಗೆ ಬಾಂಡು ಕಾರಲ್ಲಿ ಕೂತವ್ರೆ. ನಾನು ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ಹತ್ಬಿಟ್ಟು ಫೋಟೋ ತಗೊಂಡಿದ್ದೆ. ಆದರೆ ಈ ಟೈಮು ಅಲ್ಲಿ ಮೇಲೆ ಹತ್ತಂಗೆ ಇಲ್ಲ ಅಂದರು. ಲಾಸ್ಟ್ ಟೈಮ್ ಮೇಲೆ ಹತ್ಬಿಟ್ಟು ಚೆನ್ನಾಗಿ ಫೋಟೋ ತಗೊಂಡಿದ್ದೆ. ಏನಕ್ಕೆ ಎತ್ತಬೇಡ ಅಂದರು ಅಂದರೆ, ಯಾರೋ ಜೇಮ್ಸ್ ಬಾಂಡ್ದು ಮೂಗನ್ನ ಕಿತ್ತಾಕ್ಬಿಟ್ಟವ್ರೆ. ಏನಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಿರೋದನ್ನ ನೀವು ಹಾಳು ಮಾಡ್ತೀರಾ? ಪ್ರೈವೇಟ್ ಪ್ರಾಪರ್ಟಿ ಅದು, ಅವ್ರ ಪರ್ಮಿಷನ್ ಇಲ್ಲದೆ ಮುಟ್ಟಂಗಿಲ್ಲ ತಾನೇ, ತಪ್ಪು. ದೂರದಿಂದಲೇ ನೋಡಿ ಖುಷಿ ಪಡಬೇಕು, ಮುಟ್ಟಿ ಹಾಳು ಮಾಡಬಾರ್ದು. ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಫುಲ್ಲು ನೋಡಿ, ಕಮೆಂಟು ಹೈಪು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕೇರಿ ಹೌಸ್ ಇರುತ್ತೆ, ATV ರೈಡಿಂಗ್ ಇರುತ್ತೆ. ಇನ್ನು ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪಾರ್ಟ್ 2 ಮಾಡ್ತೀನಿ. ಅದನ್ನು ನಾನು ಮರಿದೇ ನೋಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.